ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಟೀ ಟೈಮಲ್ಲಿ ಮಾಡಿ ತಿನ್ನುವಂಥ ಒಂದು ಸ್ಪೆಷಲ್ ಆಗಿರುವಂಥ ಸ್ವೀಟ್ ಕಾರ್ನ್ ಪಕೋಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ, ಸಿಂಪಲ್ ಆಗಿದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸ್ವೀಟ್ ಕಾರ್ನ್ ಸಿಕ್ಕಿದಾಗ ನೀವು ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಪಕೋಡ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ನಾನು 2 ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ, ಫುಲ್ ಆಗಿರುವಂಥ ಸ್ವೀಟ್ ಕಾರ್ನ್. ನೀವು ಬೇಕಂದರೆ ಪ್ಯಾಕೆಟಲ್ಲಿ ಬರುತ್ತಲ್ಲ ಸಪ್ರೇಟ್ ಆಗಿರುವಂಥ ಸ್ವೀಟ್ ಕಾರ್ನ್, ಅದನ್ನು ತೊಗೊಂಡಾಗುತ್ತೆ. ಬಟ್ ಈ ಥರ ತೊಗೊಂಡ್ರೆ ನೀವು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೆ. ಅದಾದರೆ ಕಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಉದ್ದಕ್ಕಿರುವಂಥ ಈ ಸ್ವೀಟ್ ಕಾರ್ನ ತೊಗೊಂಡ್ರೆ ಇದನ್ನು ನೀವೇನು ಮಾಡಬೇಕು, ಮಧ್ಯದಿಂದ 2 ಕಟ್ಗಳನ್ನ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಿ. ಮಧ್ಯಕ್ಕೆ 2 ಕಟ್ನ ಮಾಡ್ಕೋಬೇಕು. ಅಂದರೆ ಇದರಲ್ಲಿ ಫುಲ್ ಇಡೀ ಥರ ಇರಬಾರ್ದು. ಇದು ಆಫ್ ಆಗಿರೋ ಅಂತಹ ಸ್ವೀಟ್ ಕಾರ್ನ ನಾನು ಇವಾಗ ಇದರಲ್ಲಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇರೋದು. ಇವಾಗ ಈ ಥರ ಎಲ್ಲನ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು 2 ಪೀಸ್ಗಳನ್ನ ಮಾಡಿಕೊಂಡು ಇದನ್ನು ಎಲ್ಲ ಬಿಡಿಸ್ಕೋಬೇಕು. ಸ್ವೀಟ್ ಕಾರ್ನ ಎಲ್ಲನ ಬಿಡಿಸ್ಕೋಬೇಕು. ನೋಡಿ, ಇವಾಗ ನಾನು ಕಟ್ ಮಾಡಿಕೊಂಡು ಇದನ್ನೆಲ್ಲನ ನಾನಿವಾಗ ಬಿಡಿಸ್ತಾ ಇದ್ದೀನಿ. ಸ್ವೀಟ್ ಕಾರ್ನಿಂದ ಎಲ್ಲನ ನಾನಿವಾಗ ಬಿಡಿಸ್ಕೊಂಡಾಯಿತು. ನೋಡಿ, ಇವಾಗ ಸಪ್ರೇಟ್ ಇದನ್ನು ಒಂದು ಬೌಲಿಗೆ ನಾನಿವಾಗ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಸಣ್ಣ ಕಟ್ ಮಾಡೋಕ್ಕಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಎರಡನ್ನ ಕೂಡ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸೆಜ್ವಾನ್ ಸಾಸ್ ಅಂತ ಬರುತ್ತೆ, ಅದು ಇಲ್ಲ ಅಂದರೆ ನೀವು ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಂಡ್ರೂ ಆಗುತ್ತೆ. ಸೆಜ್ವಾನ್ ಸಾಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಟೇಸ್ಟ್ ಕೊಡುತ್ತೆ. ಇದೊಂದು 3 ರಿಂದ 4 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಗರಂ ಮಸಾಲ. ಆಮೇಲೆ ಇದಕ್ಕೆ ಒಂದು 5 ಸ್ಪೂನಷ್ಟು ಬೇಸನ್ ಹಾಕ್ಕೋಬೇಕು. ಅಂದರೆ ಕಡಲೆ ಹಿಟ್ಟನ್ನ ಒಂದು 5 ಸ್ಪೂನ್ ಹಾಕ್ಕೊಳ್ಳಿ. ನೀವು ಕಡಲೆ ಹಿಟ್ಟು ಎಷ್ಟು ತಗೋತೀರಾ ಅಷ್ಟೇ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೇಕು. ನಾನಿವಾಗ 5 ಸ್ಪೂನಷ್ಟು ಬೇಸನ್ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 5 ಸ್ಪೂನಷ್ಟು ನಾನಿವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಸ್ವೀಟ್ ಕಾರ್ನ್ ಏನಾಗುತ್ತೆ, ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಅದು ಚೆನ್ನಾಗಿ ನೀರಿನಂಶ ಎಲ್ಲ ಬಿಟ್ಟು ಒಂಥರ ಎಲ್ಲ ಉದುರು ಥರ ಆಗಬೇಕು. ಅಂದರೆ ಇದ್ರ ಒಳಗಡೆ ಸ್ವೀಟ್ ಕಾರ್ನ್ ಒಳಗಡೆ ಒಂದು ಸ್ವಲ್ಪನೂ ನೀರಿರಬಾರ್ದು. ಅಷ್ಟು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನಾವು ಇದಕ್ಕೆ ನೀರೇನು ಹಾಕಬೇಕಾಗಿಲ್ಲ. ನೀವೇನಾದರೂ ಒಂದು ಸ್ವಲ್ಪ ಡ್ರೈ ಥರ ಅನಿಸಿದ್ರೆ, ಪಕೋಡ ಬ್ಯಾಟರ್ ಥರ ಆಗಿಲ್ಲ ಅಂದರೆ ಇದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೋಡಿಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ಅದನ್ನು ಸ್ಪ್ರಿಂಕ್ಲರ್ ಮಾಡಿಕೊಂಡ್ರೆ ಆಯಿತು. ಒಂದು ಸ್ವಲ್ಪ ನೀರನ್ನ ಈ ಥರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದಿ ನೀವು ಪಕೋಡ ಮಾಡ್ತಿರಲ್ವ ಆ ಬ್ಯಾಟರ್ಗೆ ಮಾಡಿಕೊಂಡ್ರೆ ಆಯಿತು. ಅಂದರೆ ಜಾಸ್ತಿ ನೀರು ಹಾಕಕ್ಕೆ ಹೋದರೆ ಅದೇನಾಗುತ್ತೆ, ಎಲ್ಲ ಬಿಟ್ಕೊಂಡಾಗ ಆಗುತ್ತೆ. ಈ ಥರ ನೀವು ಗಟ್ಟಿಯಾಗಿ ಬ್ಯಾಟರ್ನ ಮಾಡ್ಕೋಬೇಕು. ಇವಾಗ ಇದನ್ನು ನಾನಿವಾಗ ಡೀಪ್ ಫ್ರೈ, ಮಾಮೂಲಿ ನಾವು ಪಕೋಡೆಲ್ಲ ಫ್ರೈ ಮಾಡ್ತೀವಲ್ವ, ಡೀಪ್ ಫ್ರೈ ಅದೇ ಥರ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಒಂದು ಸಲ ನೀವು ಆಯಿಲ್ನ ಬಿಸಿ ಮಾಡ್ಕೊಂಡ ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ನಾವು ಮಾಡಿರುವಂತಹ ಹಿಟ್ಟು ಇದೆಯಲ್ವ ಅದನ್ನು ಸ್ವಲ್ಪ ಅಂದರೆ ಪಕೋಡ ಬ್ಯಾಟರ್ ಇದೆಯಲ್ವ ಅದನ್ನು ಸ್ವಲ್ಪನೇ ಹಾಕ್ಕೊಂಡ್ರೆ ಆಯಿತು. ಸ್ವೀಟ್ ಕಾರ್ನ್ ಪಕೋಡನ ಬ್ಯಾಟರ್ನ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಬಿಡಬೇಕು. 2 ನಿಮಿಷ ಆದ ನಂತರ ಇದನ್ನು ಕಂಟಿನ್ಯೂಸ್ ಆಗಿ ಇದನ್ನು ಮೆತ್ತಗೆ ಅದನ್ನು ಮಗ್ಚಿ 2 ಸೈಡು ಎಲ್ಲ ಕ್ರಿಸ್ಪಿಯಾಗಿ ಬರುವವರೆಗೂ ಇದನ್ನು ನೀವೇನು ಮಾಡಬೇಕು, ಫ್ರೈ ಮಾಡ್ಕೋಬೇಕು. ನೀವೇನಾದರೂ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿಲ್ಲ ಅಂದರೆ ಇದನ್ನು ಡಬಲ್ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಇಲ್ಲ ಅಂದರೆ ನೀವು ಇದನ್ನು ಒಂದೇ ಸಲಕ್ಕೆ ಕ್ರಿಸ್ಪಿಯಾಗಿ ಬಂತು ಅಂದರೆ ಒಂದೇ ಸಲಕ್ಕೆ ಕ್ರಿಸ್ಪಿಯಾಗಿ ಆಲ್ಮೋಸ್ಟ್ ಬರುತ್ತೆ. ಬಂದಿಲ್ಲ ಅಂದರೆ ಮಾತ್ರ ಡಬಲ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರುವ ಪಕೋಡ ರೆಡಿ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನಿವಾಗ ಎಲ್ಲನ ತೆಗಿತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಿ ಇದು ಒಂದು ಒಳ್ಳೆಯ ಟೇಸ್ಟ್ ಕ್ರಿಸ್ಪಿಯಾಗಿ ಬಂದ ಮೇಲೆ ಇದನ್ನು ನೀವು ತೆಗೆದು ಇವಾಗ ನಾನು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿದೆ, ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ. ನಾವು ಮಾಮೂಲಿ ನಮ್ಮ ಮನೆಯಲ್ಲೆಲ್ಲ ಮಳೆಗಾಲ ಬಂದಾಗೆಲ್ಲ ಇದನ್ನು ತರ್ತೀವಿ ಸ್ವೀಟ್ ಕಾರ್ನನ್ನು. ಆವಾಗ ಈ ಥರ ಒಂದು ಸಲ ಮಾಡಿಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುವಂಥ ಡಿಫ್ರೆಂಟ್ ಆಗಿರುವ ರೆಸಿಪಿ. ಇದನ್ನು ನೀವು ಟೊಮೆಟೊ ಕೆಚಪ್ ಜೊತೆನೂ ಸರ್ವ್ ಮಾಡ್ಕೋಬೋದು, ಇಲ್ಲಾಂದರೆ ಗ್ರೀನ್ ಚಟ್ನಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ.
ನಿಮಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋಗೊಂದು ನೀವು ಲೈಕ್ ಕೊಡಲಿಕ್ಕೆ ಅಂತ ಮರಿಬೇಡಿ ಫ್ರೆಂಡ್ಸ್. ಹೆಂಗಾಯಿತು ಅಂತ ಈ ವಿಡಿಯೋ ನಿಮಗೆ ಹೆಂಗಾಯಿತು ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಹಾಕಿ. ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.